Hi everyone, welcome back to day 6 program of Shift Your Mindset in 21 days. ನಾವು ಡೇ 1 to day 5 ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಡೇ 6 ಟಾಪಿಕ್ ಏನಂದ್ರೆ ಇವತ್ತು ಹೌ ಟು ಅಟ್ರಾಕ್ಟ್ ಮನಿ ಥ್ರೂ ಗ್ರಾಟಿಟ್ಯೂಡ್ ಅಂಡ್ ಗ್ರೇಟ್ಫುಲ್ನೆಸ್. ಅಂದ್ರೆ ಮನಿ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಪಾಸಿಟಿವ್ ಅಂಡ್ ನೆಗೆಟಿವ್ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಸೊ ತುಂಬಾ ಜನ ಯಾವ ತರ ಫೀಲ್ ಆಗ್ತಿದಾರೆ ಅಂದ್ರೆ ಮನಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು, ದುಡ್ಡೇ ಎಲ್ಲದಕ್ಕೂ ಇಂಪಾರ್ಟೆನ್ಸು, ಮತ್ತೆ ಎಲ್ಲಾ ರಿಚ್ ಪೀಪಲ್ ದುಡ್ಡನ್ನ ಬ್ಯಾಡ್ ಥಿಂಗ್ಸ್ ಮಾಡೇ ಸಂಪಾದನೆ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಚ್ ಪೀಪಲ್ ಎಲ್ಲ ಅದೇ ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ ತುಂಬಾ ನೆಗೆಟಿವ್ ಬಿಲೀಫ್ಸ್ ನ ಇಟ್ಕೊಂಡಿರ್ತಾರೆ. ಅದು ತಪ್ಪು ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾರ್ಮಲ್ ಆಗಿ ನಾವು ಹೌ ಯು ಥಿಂಕ್ ವಿಲ್ ಬಿಕಮ್ ಹೌ ಯು, ಅಂದ್ರೆ ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ರೀತಿ ನಾವು ಆಗ್ತೀವಂತೆ. ಪೂರ್ ಮೈಂಡ್ ಸೆಟ್ ಅಥವಾ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಮನಿ ಬಗ್ಗೆ ಇಟ್ಕೊಂಡಿರೋರೆಲ್ಲ ಆಲ್ಮೋಸ್ಟ್ ಪೂರಾಗೆ ಇರ್ತಾರೆ. ಸೊ ರಿಚ್ ಆಗಿರ್ಬೇಕು ಅಂದ್ರೆ ಯಾವ ತರ ಅಂದ್ರೆ ನಾವು ಪ್ರತಿಯೊಂದನ್ನ ಪಾಸಿಟಿವ್ ಆಗಿ ತಗೋಬೇಕು, ಮತ್ತೆ ಅವರಿಂದ ಕಲ್ತು ನಾವು ಹೇಗೆ ರಿಚ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಯಾವ ತರ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಚೈಲ್ಡ್ಹುಡ್ ಇಂದ ಟಿಲ್ ಡೇಟ್ ವರ್ಗುನು ನೀವು ಕಷ್ಟ ಪಡ್ದೇನೆ ಕೆಲವು ಟೈಮು ಮನಿ ನಿಮ್ಗೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಹುಟ್ಟಿದಾಗ ನೀವೇನು ಅರ್ನ್ ಮಾಡ್ತಾ ಇರಲ್ಲ, ಬಟ್ ನಿಮ್ಗೆ ಒಂದು ಇರೋದಕ್ಕೆ ಮನೆ ಇರುತ್ತೆ, ಮತ್ತೆ ನಿಮ್ ಪೇರೆಂಟ್ಸ್ ಎಲ್ಲ ನಿಮ್ಗೆ ಬಟ್ಟೆ, ಫುಡ್, ಸ್ಕೂಲ್ ಜಾಯಿನ್ ಮಾಡಿರ್ತಾರೆ, ಬುಕ್ಸ್ ಕೊಡ್ಸಿರ್ತಾರೆ, ಬ್ಯಾಗ್ಸ್, ಮತ್ತೆ ನೀವು ಬ್ರಷ್ ಮಾಡೋದಕ್ಕೆ ಪೇಸ್ಟ್ ಇರ್ಬೋದು ಅಥವಾ ಸೋಪು ಎಲ್ಲಾನು ನಿಮ್ ಪೇರೆಂಟ್ಸೇ ಕೊಡಿಸ್ತಾ ಇರ್ತಾರಲ್ವಾ. ಮತ್ತೆ ಕಾಲೇಜ್ಗೆ ಹೋದ್ಮೇಲೆ ಬೈಕ್ ಅಂತೆ, ಮೊಬೈಲ್ ಅಂತೆ, ಮತ್ತೆ ಫಿಲಿಮ್ಸ್ ಹೋಗೋದಕ್ಕೆ ಖರ್ಚಿಗೆ ಎಲ್ಲದಕ್ಕೂ ನಿಮ್ ಪೇರೆಂಟ್ಸೇ ದುಡ್ಡು ಕೊಡ್ತಾ ಇರ್ತಾರೆ. ಅಂದ್ರೆ ನಿಮ್ ಎಫರ್ಟ್ ಏನು ಇಲ್ದಿದ್ರು, ನೀವು ಕಷ್ಟ ಪಡದೇ ಇದ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಮನಿ ಅನ್ನೋದು ಬಂದಿದೆ, ಅಂದ್ರೆ ನ್ಯಾಚುರಲಿ ಬಂದ್ಬಿಟ್ಟಿದೆ. ಸೊ ಅದೆಲ್ಲ ಇಲ್ಲ ಅಂದಿದ್ರೆ ಇನ್ನ ಎಷ್ಟು ಕಷ್ಟ ಆಗ್ತಿತ್ತು. ಆ ತರ ಗ್ರೇಟ್ಫುಲ್ ಫೀಲ್ ಆಗೋದ್ರಿಂದ ನಿಮ್ಗೆ ನಿಮ್ ಎಫರ್ಟ್ ಇಲ್ದಾನೆ ಇಷ್ಟು ಅಮೌಂಟ್ ಬಂದಿರೋದಕ್ಕೆ ಫಸ್ಟ್ ನೀವು ಥ್ಯಾಂಕ್ ಯು ಹೇಳೋದನ್ನ ಕಲಿಬೇಕಾಗುತ್ತೆ. ಸೊ ಒಂದ್ಸಲ ನೀವು ಗ್ರಾಟಿಟ್ಯೂಡ್ ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಮನಿ ಕೂಡ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಿದ್ದೀನಿ, ನೀವು ಏನು ಎಫರ್ಟ್ ಮಾಡಿದಾನೆ ಇಷ್ಟು ಅಮೌಂಟ್ ನಿಮ್ಗೆ ಬಂದಿದೆ ಅಲ್ವಾ, ಸಡನ್ ಆಗಿ ಬಂದಿರೋದ್ರಿಂದ ಎಷ್ಟು ಬೆನಿಫಿಟ್ ಆಗಿದೆ. ಅದೇ ಅಮೌಂಟ್ ಅದೇ ಟೈಮಲ್ಲಿ ಅದೆಲ್ಲ ಇಲ್ಲ ಅಂದಿದ್ರೆ ಇನ್ನ ಪರಿಸ್ಥಿತಿ ಯಾವ ತರ ಇರ್ತಿತ್ತು ಅದನ್ನ ಥಿಂಕ್ ಮಾಡೋದ್ರಿಂದ ಓಕೆ, ನಮ್ಗೆ ಅಟ್ಲೀಸ್ಟ್ ಆ ಟೈಮಲ್ಲಿ ಅಷ್ಟು ಅಮೌಂಟು ನಾನೇನು ಕೆಲಸ ಮಾಡ್ದಿರೋನೆ ಬಂದಿದೆ, ಸೊ ಥ್ಯಾಂಕ್ಫುಲ್ ಅಂತ ಗ್ರೇಟ್ಫುಲ್ ನ ಅದಕ್ಕೆ ತೋರಿಸಬಹುದು. ಸೊ ನಾವು ಗ್ರೇಟ್ಫುಲ್ನೆಸ್ ತೋರಿಸೋದ್ರಿಂದ ಮನಿನ ಯಾವ ತರ ಅಟ್ರಾಕ್ಟ್ ಮಾಡೋದು ಅಂದ್ರೆ, ಟುಡೇ ಟಾಸ್ಕ್ ಈಸ್ ಆಕ್ಚುಲಿ ನೀವು ಟಿಲ್ ಡೇಟ್ ವರ್ಗು ಏನೆಲ್ಲ ನೀವು ಎಫರ್ಟ್ ಇಲ್ದಿರ ನಿಮ್ಗೆ ಮನಿ ಬಂದಿದೆ ನ್ಯಾಚುರಲಿ, ಅದಕ್ಕೆ ಫಸ್ಟ್ ಲಿಸ್ಟ್ ಮಾಡ್ಬಿಟ್ಟು ಗ್ರೇಟ್ಫುಲ್ನೆಸ್ ನ ತೋರಿಸ್ಬೇಕಾಗುತ್ತೆ. ಅಂದ್ರೆ ಥ್ಯಾಂಕ್ ಯು ಫಾರ್ ವಾಟ್ ಎವರ್ ದ ಮನಿ ಕಮ್ ಟು ಮೀ ಅಂಡ್ ಥ್ರೂ ಔಟ್ ಮೈ ಲೈಫ್ ಅಂತ ಹೇಳ್ತಾ ಥ್ಯಾಂಕ್ಫುಲ್ನೆಸ್ ನ ತೋರಿಸ್ಬೇಕಾಗುತ್ತೆ ಅದಕ್ಕೆ. ಮತ್ತೆ ನೀವು ಬರಿಬೇಕಾಗಿರುತ್ತೆ ಅದರಲ್ಲಿ, ಐ ಲವ್ ಮನಿ, ಮನಿ ಆಲ್ಸೋ ಲವ್ಸ್ ಮೀ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂಡ್ ಥ್ರೂ ಔಟ್ ಮೈ ಲೈಫ್ ಐ ವಿಲ್ ಅಟ್ರಾಕ್ಟ್ ಮನಿ, ಅಬಂಡೆನ್ಸ್ ಮನಿ. ಅಂದ್ರೆ ನನ್ಗೆ ಎಷ್ಟು ಮನಿ ಬೇಕೋ ಅಷ್ಟು ನಾನು ಸಂಪಾದನೆ ಮಾಡೋ ಅಷ್ಟು ಕೇಪಬಿಲಿಟಿ ನನ್ನ ಹತ್ರ ಇದೆ, ಮತ್ತೆ ನಾನು ಮನಿನ ಲವ್ ಮಾಡ್ತೀನಿ, ಮನಿ ಕೂಡ ನನ್ನನ್ನ ಲವ್ ಮಾಡುತ್ತೆ. ಅದರಿಂದ ನನಗೆ ನಾನು ಒಂಥರ ಮನಿ ಮ್ಯಾಗ್ನೆಟ್ ಇದ್ದಂಗೆ, ನಾನು ಏನೇ ಕೆಲಸ ಮಾಡ್ತಿದ್ರು ಅದ್ರಲ್ಲಿ ಮನಿ ನನಗೆ ಬರ್ತಾ ಇರುತ್ತೆ ಅನ್ನೋ ತರ ಗ್ರೇಟ್ಫುಲ್ನೆಸ್ ನಿಮ್ ಡೈರಿಯಲ್ಲಿ ಬರಿಬೇಕಾಗುತ್ತೆ. ಒಂದು ಟಾಸ್ಕ್ ನಂಬರ್ 1. ಟಾಸ್ಕ್ ನಂಬರ್ 2 ಏನಂದ್ರೆ, ನೀವು ಯಾವಾಗ್ಲೇ ಆಗ್ಲಿ ಮನಿ ನಿಮ್ಮ ಅಕೌಂಟ್ಗೆ ಫೋನ್ ಪೇ ಥ್ರೂ ಅಥವಾ ನಿಮ್ಗೆ ಯಾರಾದ್ರೂ ಪೇಮೆಂಟ್ ಆತರ ಕ್ಯಾಶ್ ಏನೇ ರೂಪದಲ್ಲಾಗ್ಲಿ ಮನಿ ಅಥವಾ ಮನಿ ರಿಲೇಟೆಡ್ ಥಿಂಗ್ಸ್ ನಿಮ್ಗೆ ಬಂದಾಗ ನೀವು ಥ್ಯಾಂಕ್ ಯು ಹೇಳ್ಕೋಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಫೋನ್ ಪೇ ಅಲ್ಲಿ ಒಂದು 50,000 20,000 ಎಷ್ಟೋ ಅಷ್ಟು ಅಮೌಂಟ್ ನಿಮ್ ಕ್ರೆಡಿಟ್ ಆಗುತ್ತೆ ಅನ್ಕೊಳ್ಳಿ, ಥ್ಯಾಂಕ್ ಯು ನೋಡಿದಾಗ ನೀವು ಥ್ಯಾಂಕ್ ಯು, ಇವತ್ತು ನನ್ಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ಗ್ರೇಟ್ಫುಲ್ನೆಸ್ ತೋರಿಸ್ಬೇಕಾಗುತ್ತೆ. ಅದೇ ರೀತಿ ನೀವು ಯಾರಿಗಾದ್ರೂ ಪೇಮೆಂಟ್ ಮಾಡ್ತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಏನೋ ವಿಷಯದಲ್ಲಿ ಯಾರಿಗಾದ್ರೂ ವೆಂಡರ್ಸ್ಗೆ ಪೇಮೆಂಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಸೊ ಅವಾಗ ಹಾರ್ಟ್ಫುಲ್ನೆಸ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಥ್ಯಾಂಕ್ ಯು, ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಇಷ್ಟು ಅಮೌಂಟ್ ಇವ್ರಿಗೆ ಪೇಮೆಂಟ್ ಮಾಡ್ತಿದ್ದೀನಿ, ಅದಕ್ಕೆ ನನ್ಗೇನು ಬೇಜಾರಿಲ್ಲ, ಯಾಕಂದ್ರೆ ನಾನು ಈ ಅಮೌಂಟ್ ಪೇ ಮಾಡಿದ್ಮೇಲೆ ನನಗೆ ಮಲ್ಟಿಪಲ್ ಆಗಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲಿ ನನಗೆ ಅಮೌಂಟ್ ವಾಪಸ್ಸು ಬರುತ್ತೆ ಅನ್ನೋ ತರ ಗ್ರೇಟ್ಫುಲ್ನೆಸ್ ನ ತೋರಿಸ್ಬೇಕಾಗುತ್ತೆ. ಸೊ ಬಂದಾಗ ಹೋದಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂತ ಪಾಸಿಟಿವ್ ಆಗಿ ಪೇ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಆಗ ಮೈಂಡ್ ಸೆಟ್ ಡೈವರ್ಷನ್ ಆಗುತ್ತೆ, ನಿಮ್ಗೆ ಆಟೋಮೆಟಿಕ್ ಆಗಿ ಮನಿ ಬರೋದು ಇನ್ಫ್ಲೋ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಗ್ರಾಟಿಟ್ಯೂಡ್ ಡೈರಿನ ಕಂಟಿನ್ಯೂಸ್ ನೀವು ಫಾಲೋ ಮಾಡೋದ್ರಿಂದ ಅದೇ ರೀತಿ ನೀವು ಮನಿಗೆ ರೆಸ್ಪೆಕ್ಟ್ ನ
ಆನೆಸ್ಟ್ ಆಗಿ ಮತ್ತೆ ಹಾರ್ಟ್ಫುಲ್ ಆಗಿ ತೋರಿಸೋದ್ರಿಂದ ನಿಮ್ಗೆ ಅಬಾಂಡೆಂಟ್ ಮನಿ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಕೆಲವರು ಫೈನಾನ್ಷಿಯಲ್ ಚಾಲೆಂಜಸ್ ನ ಫೇಸ್ ಮಾಡ್ತಿರ್ತೀರಾ, ಅವರು ಯಾವ ತರ ನೀವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ನಾನು ಆಲ್ರೆಡಿ ಬಿಲ್ಡಿಂಗ್ ಬ್ಲಾಕ್ಸ್ ವಿಟಲ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ 3 days ವಿಡಿಯೋಸ್ ನ ನನ್ನ ಸೋಷಿಯಲ್ ಮೀಡಿಯಾ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ವಾಚ್ ಮಾಡ್ಕೊಂಡು ಕೂಡ ನೀವು ಓವರ್ಕಮ್ ಆಗ್ಬೋದು, ಅದು ಕೂಡ ನಿಮ್ಗೆ ಬೆನಿಫಿಷಿಯಲ್ ಆಗುತ್ತೆ ಅಂತ ನಂಬ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ Day 6 ವಿಡಿಯೋ. ಲೆಟ್ಸ್ ಮೀಟ್ ಅಗೈನ್ ಇನ್ ದ Day 7 ವಿಡಿಯೋ. ಅಂಟಿಲ್ ದೆನ್ ಗ್ರಾಟಿಟ್ಯೂಡ್ ಡೈರಿನ ಫಾಲೋ ಮಾಡಿ. ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ನೀವು ಈ Day 1 to Day 6 ವರೆಗೂ ಏನೆಲ್ಲ ಹೇಳಿದೀನೋ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಏನ್ ಹೇಳ್ತಾ ಇರ್ತೀನೋ ಅದನ್ನ ಕಂಟಿನ್ಯೂ ಮಾಡಿ. ಇದರಿಂದ ನಿಮ್ಗೆ ಅಬಾಂಡೆಂಟ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಮತ್ತೆ ನೀವು ಆಟೋಮೆಟಿಕ್ ನೀವೇ ಫೀಲ್ ಆಗ್ತೀರಾ ಏನೆಲ್ಲ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. I can't, we can, together we can bring brightness in each and everyone's darkness.